ಹಂಗಲ್ಲ ಕಣ್ರಿ, ಅದ್ರಲ್ಲಿ ಬೇರೆ ಬರೀ 6ರಿಂದ 7 ಗಂಟೆ. ಹಾ ಸರ್ ಹೇಳಿ, ಇಷ್ಟ ಅರ್ಜೆಂಟ್ ಯಾಕೆ ಕಾಲ್ ಮಾಡಿ ಕರೆದಿದ್ದು? ನಿಮ್ಮಗ ತುಂಬಾ ಕೀಟ್ಲೆ ಮಾಡ್ತಾನೆ ಸ್ಕೂಲಲ್ಲಿ, ಹೇಳದ್ ಕೇಳಲ್ಲ ಅವನು. ಏನ್ ಸರ್, ಇವನು ಮನೆಯಲ್ಲೂ ಹೀಗೆ ಕೀಟ್ಲೆ ಮಾಡ್ತಾನೆ ಸರ್. ನಾವ್ ಯಾವಾಗಾದ್ರೂ ನಿಮಗ್ ಕಾಲ್ ಮಾಡಿ ಕರ್ಸಿದೀವ ಹೇಳಿ? ಅಯ್ಯೋ ರೀ, ನೋಡಿ ಸರ್, ನಾವು ಇವನಿಗೆ ಸ್ಕೂಲಿಗೆ ಯಾಕೆ ಕಳ್ಸೋದು ಹೇಳಿ? ಯಾಕೆ? ಸ್ವಲ್ಪ ಹೊತ್ತು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಹೊತ್ತು ನಾವು ಅಡ್ಜಸ್ಟ್ ಮಾಡ್ಕೋತೀವಿ, ಹೀಗೆ ಜೀವನ ನಡೀತಾ ಇರ್ಲಿ ಅಂತ ನಾವು ಕಳ್ಸೋದು. ಹಂಗಲ್ಲ ಕಣ್ರಿ, ಅದ್ರಲ್ಲಿ ಬೇರೆ ಬರೀ 6ರಿಂದ 7 ಗಂಟೆ ಅಡ್ಜಸ್ಟ್ ಮಾಡ್ಕೋಬೇಕು ನೀವು ಅಷ್ಟೇ. ಇನ್ ಮಿಕ್ಕಿದ ಟೈಮು ನಮ್ ಎದೆ ಮೇಲೆ ಕುಣಿತಾ ಇರ್ತಾನಲ್ಲ ಸರ್ ಇವನು, ಹೇಳಿ ಏನ್ ಮಾಡೋದ್ ನಾವು? ಮತ್ತೆ ಅದ್ರದ್ ಫೀಸ್ ಬೇರೆ ಸಿಗ್ತಾ ಇದೆ ನಿಮಗೆ. ನಮಗ್ ನೋಡಿ ಉಲ್ಟಾ ಖರ್ಚು ಮಾಡ್ಕೊಂಡು ಇವನಿಗೆ ಸಾಕದಾಗಿದೆ. ಇವಾಗ ನೀವೇ ಹೇಳಿ, ಯಾರಿಗ್ ಜಾಸ್ತಿ ಕಷ್ಟ ಅಂತ, ನಮೀಗ ನಿಮೀಗ? ಇಷ್ಟೆಲ್ಲ ಆದ್ರೂ ನೀವು ಮತ್ತೆ ಮತ್ತೆ ನಮಗ್ ಕಾಲ್ ಮಾಡಿ ಟಾರ್ಚರ್ ಬೇರೆ ಕೊಡ್ತೀರಾ. ಏನಾದ್ರೆ ಏನ್ ಸರ್, ನಿಮ್ ಹುಡ್ಗನೇ ಅಲ್ವಾ? ಅದೇ ಸರ್ ಕಷ್ಟ ಆಗಿರೋದು. ಯಾರಾದ್ರೂ ದತ್ತು ತಗೊಂಡು ಹೋಗಿ ಸಾಕೊಂಡ್ರೆ ಸಾಕು ಅನ್ಸ್ಬಿಟ್ಟಿದೆ ಇವನಿಗೆ. ನೀವೇ ಇಟ್ಕೊಂಡು ಸಾಕೊಳ್ಳಿ ಸರ್ ಆ ಕಡೆ. ಅಯ್ಯೋ, ಮೊದ್ಲು ಕರ್ಕೊಂಡು ಹೋಗ್ರಿ ಅವ್ನಿಗೆ, ಮತ್ತೆ ಯಾವತ್ತೂ ಕಾಲ್ ಮಾಡಲ್ಲ ನಿಮ್ಗೆ. ಎಲ್ಲ ಹೋಗಿದ್ ಬರ್ತಾಯಿದ್ಯಾ? ಹಂಗೇನಿಲ್ಲ ಮಗ, ಇವತ್ತು ರಕ್ಷಾ ಬಂಧನ ಅಲ್ವಾ, ಹೆಂಗಿರೋ ಅಕ್ಕ ತಂಗಿರೋ ರಾಖಿ ಕಟ್ಟೆ ಕಟ್ತಾರೆ, ಅದಕ್ಕೆ ಅವ್ರಿಗೆ ಏನಾರ ಗಿಫ್ಟ್ ಕೊಡ್ಬೇಕಲ್ವಾ, ಅದಕ್ಕೆ ಬಂಗಾರ ತರ್ಮ ಅಂತ ಹೋಗಿದ್ದೆ. ಓಹೋ, ಹಂಗ ರಕ್ಷಾ ಬಂಧನ ಜೋರು. ಎಷ್ಟು ಗ್ರಾಮ್ ತಂದಪ್ಪ ಚಿನ್ನವಾ? ಲೋ ತರುಮ ಅಂತಾನೆ ಹೋಗಿದ್ದು, ಅಲ್ಲಿ ಹೋದ್ಮೇಲೆ ಗ್ಯಾಪ್ನ ಆಯ್ತು. ನಮ್ಮ ಅಕ್ಕ ತಂಗಿರೇ ಬಂಗಾರ ಇದ್ದಂಗ ಅವ್ರೆ, ಅವ್ರಿಗೆ ಯಾಕೆ ಬಂಗಾರ? ನಮ್ಮ ಅಕ್ಕ ತಂಗಿರೇ ಬಂಗಾರ ಇದ್ದಂಗ ಅವ್ರೆ, ಅವ್ರಿಗೆ ಯಾಕೆ ಬಂಗಾರ? ಮಲ್ಕೊಳಕ್ಕಿಂತ ಮುಂಚೆ ಟಾಯ್ಲೆಟ್ಗೆ ಹೋಗ್ಬಿಟ್ಟು ಬಂದ್ ಮಲ್ಕೋ. ಯಾಕೆ? ದೆವ್ವನ? ಅದು ದೆವ್ವ ಅಲ್ಲಮ್ಮ, ಮನೇಲಿ ಇರೋ ರಾಕ್ಷಸಿ. ನಾನೆಲ್ಲ ರಾಕ್ಷಸಿ. ಬಾತ್ರೂಮ್ ಅಲ್ಲಿ ಬರೋ ವಾಸನೆಗೆ ದೆವ್ವ ಭೂತ ಎಲ್ಲ ಓಡೋಗ್ಬಿಡುತ್ತೆ. ಫಸ್ಟ್ ಸೆಪ್ಟಿಕ್ ಟ್ಯಾಂಕ್ ನ ಕ್ಲೀನ್ ಮಾಡ್ಸು. ನನ್ಗೆ ಅದೃಷ್ಟವಂತರಿಗೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರಂತ ಗೊತ್ತಿಲ್ಲ, ಹೇಳಿ ಸ್ವಲ್ಪ. ತುಂಬಾ ಈಸಿ ಕಣೆ, ಅನ್ಮ್ಯಾರಿಡ್ ಅಂತಾರೆ. ಎಲ್ಲ ನಾವು ಚಿಚ್ಚಿ ಅಂದ್ರೆ ಅಲ್ಲಣ್ಣ, ಚೀನಾ. ಚೀನಾ ಅದೇ ಇವರು ಕಪ್ಪೆ ಪಪ್ಪೆ ಎಲ್ಲ ತಿಂತಾರಲ್ಲ ಚೋಳು. ಚೀನಾ ಆ ಕಡೆ ಎಲ್ಲ ನಾವು ಏನ್ ಮಾಡೋದು ಅಂದ್ರೆ ಪರಂಗಿನ ಗಿಡ, ನುಗ್ಗೆಕಾಯಿ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಮಾಡ್ತೀವಿ, ಸೋಫಾ, ಮಂಚ. ನುಗ್ಗೆ ಗಿಡ, ನುಗ್ಗೆ ಗಿಡ ಪರಂಗಿನ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಎಲ್ಲ ಮಾಡ್ತೀರಾ? ಹೋಣ. ಓಹೋ, ನನ್ ಡೈರೆಕ್ಟ್ ಉಚ್ಚಾಸ್ಪತ್ರೆ ಕಳ್ಸಂಗ್ ಕಾಣ್ತಾನೆ ನೀವು. ಯಾರು ನೀವು ಅಲ್ಲಿಂದ ತಪ್ಸ್ಕೊಂಡ್ ಕಾಣ್ತ. ಇದು ವಾಸ್ಕಲ್ಲಾಗೆ ನುಗ್ಗೆ ಗಿಡದಾಗೆ ಪರಂಗಿ ಗಿಡದಾಗ ವಾಸ್ಕಲ್ಲು. ವಾಸ್ಕಲ್ಲಾಗಲ್ಲ, ನುಗ್ಗೆ ಗಿಡ ಪರಂಗಿ ಗಿಡದಲ್ಲಿ. ನನಗೂ ಹಿಡಿತು ತಿಕ್ಲು. ಇವ್ರು ಯಾವಾಗ ಮೂಗ್ಬಟ್ಟು ಅಂತಿದ್ದಂಗೆ ನಾನು ವಾಸ್ಕಲ್ಲು ನಿಮ್ಮ ಪರಂಗಿ ಗಿಡದಾಗೆ ಅದಾದ್ರಾಗೆ ಒಳಗಡೆ ಎಲ್ಲ ತೂತ ಒಳಗ್ ಕುಂತಿರ್ತೈತೆ ನುಗ್ಗೆ ಗಿಡ. ಅದು ವಾಸ್ಕಲ್ ಮಾಡ್ತೀರಾ? ಫುಲ್ ಗಟ್ಟಿ ಬರುತ್ತಣ್ಣ ಚೀನಾ. ಒಂದ್ ಕಡೆ ಎಲ್ಲ ಅದ್ರಾಗೆ ಸೋಫಾ, ಡೈರೆಕ್ಟ್ ಕಳ್ಸಂಗ್ ಕಾಣ್ತಾರ ನಾನು. ಮಮ್ಮಿ ಯಾಕೆ ಮಮ್ಮಿ ಅವಳು ಅಷ್ಟೊಂದು ಕಮ್ಮಿ ಬಟ್ಟೆ ಹಾಕೊಂಡ್ ಹೋಗ್ತಾಳೆ? ಪಾಪ ಬಡವ್ರ ಅನ್ಸುತ್ತೆ ಕಣ. ಹೌದಾ? ನೀವ್ ಹೋಗಿ ಮಮ್ಮಿ, ನಾನ್ ಬರ್ತೀನಿ. ಯಾಕೋ ನೀನ್ ಬರಲ್ವಾ? ಅವಳಿಗಿಂತ ಬಡವ್ರು ಬರ್ತಾರೆ, ನಾನು ನೋಡ್ಕೊಂಡ್ ಬರ್ತೀನಿ ಮಮ್ಮಿ. ದೇವರ್ಸಿ ನಡಿ ಮನೆಗೆ. ಕ್ಯೂಟ್ ಆಗಿರೋರು ಯಾವಾಗ್ಲೂ ಬಿಜಿ ಇರ್ತಾರಂತೆ. ಯಾಕೆ ಅಂತ ನಿನಗ್ ಗೊತ್ತಾ? ಯಾಕೆ? ಇವಾಗ ನಾನು ಬಿಜಿ ಇದ್ದೀನಿ, ಆಮೇಲೆ ಹೇಳ್ತೀನಿ. ಬಂದ ರೊಕ್ಕ ಕೊಡುತ್ತಮ್ಮ ರಾಖಿ ಕಟ್ಟಿದ ಮ್ಯಾಲೆ. ಕೊಡ್ತೇನಕ್ಕ ಮೊದಲ್ ರಾಖಿ ಕಟ್ಟಕ್ಕ. ನೀನೆಲ್ಲ ಈ ಬಾಳಕ್ಕಿಂತ ಹೋಗಿ ಎಲ್ಲಾರು ಭಿಕ್ಷೆ ಬೇಡ್ಲ. ಅಣ್ಣ, ಒಂದ್ 10 ರೂಪಾಯಿ ಇದ್ರೆ ಕೊಡೋಣ. ಬೆಳಿಗ್ಗೆ ಚಿನ್ನ ಬೈಲೆ 10 ರೂಪಾಯಿ ಕೊಡೋ ಯೋಗ್ಯತೆ ಇಲ್ಲ ಅವ್ರಿಗೆ. ಅವ್ರ ಹತ್ರ ಎಲ್ಲ ಹೋಗಿ ಕೇಳ್ತೀಯಲ್ಲ ದುಡ್ಡನ್ನ ನೀನು. ತಗೊಳ್ಳೋ 10 ರೂಪಾಯಿ, ಮಜಾ ಮಾಡೋ. ಬಂಗಾರ ಬರೀಲಿ 100 ರೂಪಾಯಿ ಬಿರಿಯಾನಿ ತಿಂದು ಹಬ್ಬ ಮಾಡು ಹೋಗ್.
ಚಿನ್ನ ಬಾ ಚಿನ್ನ ಇಲ್ಲಿ 200 ರೂಪಾಯಿ. ಎಷ್ಟು ಹೇಳು? 200. ಬಿರಿಯಾನಿ ಜೊತೆ ಬಿಯರ್ ಕುಡ್ಕೊ. ಏ ಬಂಗಾರ, ಬಾ 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 500 ರೂಪಾಯಿ ತಗೋ, ಎಂಜಾಯ್. A few minutes later. ಸಕ್ಕಡ ಬಕ್ರ ಅದಲ್ಲ ಹೋಗುರು ಕಬಾಬ್ ಎಲ್ಲೋ ಮರ್ತಿದೆ ಗುರು ತುಂಬಿಡು ಸಾವತ್ತಿನ ನೀನ್ ನಿಂತಿದ್ಯಲ್ಲ ಗುರು ಹೋಗುರು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಎಲ್ ಬಿದ್ದಿದ್ಯಾ? ಜಯಂತನ್ ಜೊತೆನೆ ಇದ್ದೆ. ಎಷ್ಟ್ ಸತಿ ಹೇಳೋದು ಆ ಬೋಳಿ ಮಗನ್ ಜೊತೆ ಸೇರ್ಬೇಡ ಅಂತ. ದೊಡ್ಡ ಫ್ರಾಡ್ ಮಗ ಕಣ ಅವನು. ಆನ್ಲೈನ್ ಬೆಟ್ಟಿಂಗು ಅದು ಇದು ಅಂತ ಎಲ್ಲ ಹೇಳಿ ನಿನ್ ಕಾಸ್ನೆಲ್ಲ ಹಾಳು ಮಾಡ್ಬಿಡ್ತಾನ ಕಣ. ಫಸ್ಟ್ ಅವ್ನ್ ಜೊತೆ ಬಿಟ್ಟು ಎದ್ ಬಾರ. ಅದೇ ನಮ್ಮ ಅಪ್ಪ ಫೋನ್ ಮಾಡಿದ್ರು, ಜಯಂತ ಒಳ್ಳೇನು ಅಂತ ಹೇಳ್ತಾ ಇದ್ರು. ವರಮಹಾಲಕ್ಷ್ಮಿ ಹಬ್ಬ ಬಂತು. ಬರ್ಲಿ ಬಿಡು. ಪೂಜೆಗೆ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಯಾರು ಬರ್ತಾರೆ? ಸುಮಾ, ಗೀತಾ, ಕಾವ್ಯ, ಬಿಂದು ಎಲ್ರು ಬರ್ತಾರೆ ಗೊತ್ತಾ. ಅವ್ರಿಗೆ ಅರ್ಶಿನ ಕುಂಕುಮ ಜೊತೆ ಮತ್ತೇನ್ ಕೊಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೆ? ನಾನಿಲ್ವಾ? ನನ್ನೇ ಕೊಟ್ಬಿಡು. ಓ ವಾ ವರಲಕ್ಷ್ಮಿ ತಾಯಿ, ಎಲ್ಲಾರು ಒಟ್ಟನ್ಗೆ ಬೇಡ್ಕತಾವ್ರೆ ಅಂತ ದಯವಿಟ್ಟು ಕನ್ಫ್ಯೂಸ್ ಆಗ್ಬೇಡ ಕಣವ. ನಾನು ಈ ಕಡೆ ಭಕ್ತಿಯಿಂದ ಬೇಡ್ಕತಾ ಇದ್ದೆ. ಆ ಭಗವಂತ ಯಾವುದೋ ಒಂದು ರೀತಿಯಲ್ಲಿ ಕಷ್ಟ ಕೊಡ್ತಾನೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಬೇಡ ಅಂತ ವಾಪಸ್ ಕೊಟ್ಬಿಡಿ. ಎಲ್ಲಾ ಹುಡುಗಿಯರಿಗೂ ಒಳ್ಳೆ ಗಂಡನೇ ಸಿಗ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ಸಿಕ್ಕಿರೋನ್ನೇ ಒಡೆದು ಬಡ್ದು ಸರಿ ಮಾಡ್ಕೊಳ್ಳಿ. ಒಂದ್ 500 ರೂಪಾಯಿ ಇದ್ರೆ ಕೊಡಪ್ಪ. 500 ರೂಪಾಯಿ 100 ರೂಪಾಯಿ ಇದೆ, ಆಗತ್ತಾ? 100 ರೂಪಾಯ? ಅಪ್ಪ ನಾನ್ 100 ರೂಪಾಯಿ ತಗೊಂಡೋದ್ರೆ ನನ್ ಫ್ರೆಂಡ್ಸ್ ಮುಂದೆ ನನ್ ಮಾನ್. ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು ನಿಜವಾದ ಲಕ್ಷ್ಮಿ ಎಲ್ಲೋಯ್ತವಳೆ ಅಂತ. ಇನ್ನೂ ಗೊತ್ತಾಗ್ಲಿಲ್ವಾ? ಕಷ್ಟಪಟ್ಟು ದುಡಿತಾ ಇರುವಂತಹ ಜನರ ಹತ್ರ ಹಾಗೆ ವ್ಯಾಪಾರಸ್ಥರು ತಾವು ನಿಜವಾದ ಲಕ್ಷ್ಮಿ ಬರ್ತಾ ಇರೋದು. ಏನಂತೀರ? ಧನಲಕ್ಷ್ಮಿ ಕದವ ತೆಗೆಯಲು ಯಾರ ಅಪ್ಪಣೆ ಕೇಳಲಾರಳು. ಲೋ ಕುಮಾರ. ಓ ನಾಗ, ಏನಪ್ಪ ಈ ಕಡೆ ಗಾಡಿ ಏನೋ ಪ್ರಾಬ್ಲಮ್ ಇತ್ತಾ? ಗಾಡಿ ಮೈಲೇಜ್ ಕೊಡ್ತಾರ ಕುಮಾರ. 1 ಲೀಟರ್ಗೆ 40 ಮಾತ್ರ ಕೊಡ್ತಾರ. ಅದು 80 ಬರತ್ತಾರ. ಏನಾದ್ರು ಮಾಡಯ್ಯ. ಅಷ್ಟೇನಾ? ತುಂಬಾ ಸಿಂಪಲ್ ಕಣಯ್ಯ. 1 ಲೀಟರ್ ಪೆಟ್ರೋಲ್ ಹಾಕ್ಸ ಬದಲು 2 ಲೀಟರ್ ಪೆಟ್ರೋಲ್ ಹಾಕ್ಸ. ಹೌದು, ನನ್ಗೆ ಐಡಿಯಾನೇ ಬಂದಿಲ್ಲ. ಕರೆಕ್ಟ್ ಕರೆಕ್ಟ್ ಕುಮಾರ. ನೀನ್ ಹೇಳಿ ಕೆಲಸ ಈಗಲೇ ಮಾಡ್ತೀನಿ ಕಣಯ್ಯ. ಬಲ್ಲ ಭೂಮಿ ಮೇಲೆ ಇನ್ನೂ ಈ ತರ ದಡ್ಡ ಬಡ್ಡಿ ಮಕ್ಕಳು ಇದಾರ. ನಗುವುದ ಬಿಡುವುದ ನೀವೇ ಹೇಳ್ಬೇಕಪ್ಪ. ಈ ವಿಡಿಯೋ ಕುಂದ್ರ ನಿಮ್ಗಿಲ್ಲ ನಿಮ್ ಕುರ್ಚಿಗಾರ ಬೆಲೆ. ಹೌದ್ ಕಣಯ್ಯ, ಈ ಮದುವೆ ಬರ್ಲಿಲ್ಲಲ್ಲ. ಅಟ್ಲೀಸ್ಟ್ ಆ 3 ದುಡ್ಡು ಅದು ಇಸ್ಕೊಂಡು ಹೋಗೋಣ ಅಂತ ನಾವೇ ಬಂದ್ವಿ. ಹೇಳಪ್ಪ, ಎಷ್ಟು ಬರೀಲಿ? ಸರಿ, 101 ರೂಪಾಯಿ ಬರ್ಕೋ. 101 ರೂಪಾಯ? ಏ ಕುಮಾರ. ಏ ಮಂಜಣ್ಣ, ನಿನ್ ಪರ್ಸನಾಲಿಟಿಗೆ ಅದ್ರ ಬೆಲೆ ಬೇಡನಯ್ಯ. ನಿನ್ ಊಟ ತಿಂಡಿಗೆ ಅಂತ 2,000 ರೂಪಾಯಿ ಖರ್ಚು ಮಾಡಿದ್ದೀನಿ. ನೀನ್ ಬರ್ತಿ ಅಂತ ನಿನಗೋಸ್ಕರ 25 kg ಅನ್ನ ಎಕ್ಸ್ಟ್ರಾ ಮಾಡಿಸಿದ್ದೆ. ಯಾವ ಇವಾಗ ಒಂದು 500 ರೂಪಾಯಿ ಕೊಡಯ್ಯ. ಸರಿ ಆಯ್ತು, ಬರ್ಕೊಳಪ್ಪ. ಸುರೇಶ, ಯಾವ್ದಾದ್ರು ಒಂದು ಸಾಂಗ್ ಹೇಳಪ್ಪ. ಸರ್, ನನಗೆ ಸಾಂಗ್ ಆಡಕ್ ಬರಲಿಲ್ಲ ಸರ್. ಕವಿತೆ ಹೇಳ್ತೀನಿ ಸರ್ ನಾನು. ಕೇಳೋಕೆ ಹಿತವಾಗಿರ್ಬೇಕು, ಕಿವಿಗೆ ತಂಪಾಗಿರ್ಬೇಕು ಅಂತ ಕವಿತೆ ಹೇಳಪ್ಪ. ಜಾನಿ ಜಾನಿ ಎಸ್ ಪಪ್ಪ, ಜಾನಿ ಸಿನ್ಸ್ ನಿಮ್ಮಪ್ಪ, ಮಿಯಾ ಕಲಿಪಾ ಎಸ್ ಪಪ್ಪ, ಸನ್ನಿ ಲಿಯನ್ ಹ ಹ ಹಾ. ಒಳಗ ಗೊತ್ಕೊಳ್ಳೋ. ಟಿವಿ ಹಾಕಿಲ್ವಾ? ಟಿವಿ ಮುಂದೆ ಓದ್ಬೇಕು. ಓ, ಟಿವಿ ಮುಂದೆನೇ ಓದ್ಬೇಕಾ? ಹೆಂಗ್ ಓದ್ತೀಯ? ಓದು. ಓದ್ತಾ ಇಲ್ವೇನೋ ಅಲ್ಲಿ? ಟಿವಿ ಆಫ್ ಮಾಡಕ್ಕಾಗಲ್ಲ ನಿಮ್ಗೆ? ಏನ್ ಬಾರಿ ದೊಡ್ಡ MBBS. 1ನೇ ಕ್ಲಾಸಿಗೆ ಒಳಗೋಗಿ ಓದಕ್ಕಾಗಲ್ಲ. ಇದೊಂದು ಸ್ವಲ್ಪ ಗೊತ್ತಾಗ್ತಾ ಇಲ್ಲ, ಹೇಳ್ಕೊಡ್ತಾ?
1 hour later. ಇದು ಇದು ತುಂಬಾ ಈಸಿ. ಇದೆಲ್ಲ ಅಮ್ಮನ ಹತ್ರ ಹೋಗಿ ಕೇಳೋ. ನನಗೆ ಫಸ್ಟ್ ಸ್ಟ್ಯಾಂಡರ್ಡ್ ಗೊತ್ತಿಲ್ಲ, ಬೇರೆ MBBS ಓದ್ತಿ ಅಂತ. ಸರಿ, ಇಬ್ರು ಸೇರ್ಕೊಂಡು ಏನ್ ಮಾಡೋದು ನೀವೇ ಹೇಳ್ಬಿಡಿ. ಸೇರ್ಸ್ಕೊತಿಲ್ಲ, ಯಾವಾಗ ನೋಡಿದ್ರೆ ಇಬ್ರು ಸೇರ್ಕೊಂಡು ಅಂತ. ಸರಿ, ಆಲಿಸುವಾಗ ನನ್ನನ್ನೇ ಸಾಕು. ನಿಮಗ್ ಗೊತ್ತದ ಹೆಂಡತಿಗೆ ಪ್ರೀತಿ ಮಾಡ್ಬೇಕಂತೇಳಿ? ಯಾರ ಹೆಣ್ತಿಗಿ? ಅಣ್ಣ, ಮದ್ವೆ ಕಾರ್ಡ್ ಕೊಡ್ಬೇಕು. ಈ ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳಿ ಅಣ್ಣ? ಇಂಗ್ಲಿಷ್ ಅಲ್ಲಿ ಬರ್ದ್ಬಿಟ್ಟವ್ರೆ, ನನಗೆ ಓದಕ್ ಬೇರೆ ಬರಲ್ಲ. ಏನ್ ಮಾಡೋದು ಅಣ್ಣ? ನಾವ್ ಈ ಏರಿಯಾಗೆ ಹೊಸ್ವಾ, ಅಲ್ಲಿ ನಿಂತಿದಾರಲ್ಲ ಅವ್ರಿಗೆ ಕೇಳಿ, ನನಗೆ ಗೊತ್ತಿಲ್ಲ ಕಣಣ್ಣ. ಹೌದಾ ಅಣ್ಣ? ಆಯ್ತು ಬಿಡಿ ಅಣ್ಣ. ಈ ಮದ್ವೆ ಕಾರ್ಡ್ ಕೊಡ್ಬೇಕು. ಈ ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳಿ ಅಣ್ಣ? ಸರ್, ಇದು ನಿಮ್ಮನೆ ಅಡ್ರೆಸ್ ಕೊಡೋ, ಬಾರೋ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಸಾಕಾಗಲ್ಲ ಏನ್ರೆ? ಮಾಸ್ಟರ್ ಎಲ್ಲ ಪಾಠ ನೆಟ್ಟಗ್ ಮಾಡ್ತದಾರ? ಇಲ್ಲ ಸೊಟ್ಟಗ್ ಮಾಡ್ತಾ ಇದಾರೆ, ನೀ ಬಂದ್ ನೆಟ್ಟಗ್ ಮಾಡ್ತೀಯಾ? ಕಾಲೇಜ್ ವಿಚಾರ ಈ ಬಾಯಿ ಮುಷ್ಟಿ ಹೋಗ. ಹೇಯ್, ನೀನೇನ್ ಓದ್ಕಿಸಿತೀಯ ನೋಡ್ತೀನಿ. ನಿನ್ನಪ್ಪ 7ನೇ ಕ್ಲಾಸ್ ಫೇಲ್ ಆದವರಿಗೆ ಮದುವೆ ಮಾಡ್ಕೊಡೋದು. ಹೋಗ. ತುರಿತಾಳೆ ಚೋರಿ. ನೀನು ಅವ್ರ ಜೊತೆ ಮೀನ್ ಹಿಡಿಯಕ್ ಹೋಗ್ತೇನೆ, ಹಿಡಿತೀನಿ. ಕೂಣಿ ಅಂತಕ್ಕೆ ಮುಡ್ಚೆಟ್ಟಾಗ್ಬಿಡ್ತು ಬಿಡು. ನೋಡೋ ಮಗ, ನನ್ನ ಹುಡುಗಿ ಎಷ್ಟು ಸುಂದರವಾಗಿದ್ದಾಳೆ. ಇಲ್ಲ ಮಗ, ನನ್ನ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ ಅದ್ ನೋಡು ಫಸ್ಟ್. ನನ್ನ ಹುಡುಗಿ ನೋಡು ಸೀರಿಯಲ್ ಹೆಂಗ್ ಕಾಣಿಸ್ತವಳೆ. ಇಲ್ಲ ಮಚ, ನನ್ನ ಹುಡುಗಿ ನೋಡು ಬ್ಲಾಕ್ ಡ್ರೆಸ್ ಅಲ್ಲಿ ಹೆಂಗ್ ಚೆನ್ನಾಗಿ ಕಾಣಿಸ್ತವಳೆ ಅಂತ ನೋಡು. ನಿಮ್ಗಿಂತ ಹುಡುಗಿ ನನ್ ಚೆನ್ನಾಗಿದ್ದಾಳೆ. ಚಾಲೆಂಜ್ ಯಾರಿಗ ಕೇಳೋಣ ತಡಿ, ಕೇಳೋಣ ತಡಿ. ಅಲ್ಲಿ ಯಾರೋ ಬರ್ತಾರೆ. ಏನಾಯ್ತು? ಯಾಕೋ ಜಗಳ ಆಡ್ತಿದ್ರಲ್ಲ ಇಬ್ರುವೆ? ಅಣ್ಣ, ನನ್ನ ಹುಡುಗಿ ಸುಂದರವಾಗಿದ್ದಾಳೆ, ಇವನಿಗೆ ಹೇಳ್ತಿದೀನಿ, ಇವ್ನ್ ಕೇಳ್ತಾ ಇಲ್ವಲ್ಲ ಅಣ್ಣ. ಇಲ್ಲ ಮಗ, ನನ್ನ ಹುಡುಗಿ ಚೆನ್ನಾಗವಳೆ, ಇವನಿಗೆ ಹೇಳ್ತಿದ್ರೆ ಗೊತ್ತಾಗ್ತಿಲ್ಲ ಇವನ್ಗೆ. ಇಬ್ರು ಯಾಕೋ ಜಗಳ ಆಡ್ತಿದ್ರ? ಈ ವಯಸ್ಸು ಜಗಳ ಆಡೋದಲ್ಲ ಕಣೋ. ಚೆನ್ನಾಗಿ ಓದ್ಬಿಟ್ಟು ಏನಾದ್ರು ದುಡ್ದು ಏನಾದ್ರು ಸಾಧಿಸ್ಬೇಕು ಕಣ್ರೋ. ನೋಡಿ ಅಣ್ಣ, ಎಷ್ಟು ಸುಂದರವಾಗಿದ್ದಾಳೆ ನಮ್ಮ ಹುಡುಗಿ ಅಂದ್ರೂ ಕೇಳ್ತಾ ಇಲ್ಲ. ಹೋಗು ಅಣ್ಣನ್ಗೆ ನಿಮ್ ಹುಡುಗಿ ಫೋಟೋ ತೋರ್ಸೋಗು, ಹೋಗು. ಅಣ್ಣ ಏನಂತಾರ ನೋಡೋಣ. ಅವನ್ ಹುಡುಗಿಗಿಂತ ನನ್ನ ಹುಡುಗಿ ಚೆನ್ನಾಗವಳೆ. ಇವಳು ನನ್ ಮಗಳು. ಇಂಥೊಂದ್ ಜೊತೆ ನಾನ್ ಫ್ರೆಂಡ್ಶಿಪ್ ಮಾಡ್ದನಲ್ಲ ಅಣ್ಣ. ಇಂತ ನನ್ ಮಕ್ಕಳು ಸರಿ ಇಲ್ಲ ಅಣ್ಣ. ನನ್ ಮಕ್ಕಳು ನೋಡೋಣ, ನನ್ನ ಹುಡುಗಿ ಚೆನ್ನಾಗಿದ್ದಾಳ. ಇವಳು ನನ್ನ ಹೆಂಡತಿ. ನಿಮ್ಮ ಅಪ್ಪ ಅಮ್ಮ ನಿನ್ನ ನಿಂತ್ಕೊಳ್ರ, ಇಬ್ರು ನಾಟಕ ಮಾಡ್ತಿದ್ರಲ್ಲ ನಮ್ಮನೆಯವ್ರಿಗೆ. ಯಾಕೋ ಬೇಜಾರಾಗ್ತಾ ಇದೆ, ವಿಡಿಯೋ ನೋಡೋಣ. ಹೌದು ಕಣ, ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ, ನೋಡೋಣ. ಇದನ್ನ ಕೇಳಿ ಸಾಕಾಗಿದೆ, ಬೇರೆ ಹಾಕ. ಮತ್ತೆ ಅದೇ ಬಂತಲ್ಲ, ಬೇರೆ ಹಾಕಲೇ. ಬೇರೆ ಹಾಕಲೇ, ಬೇರೆ ಹಾಕದೆ. ಏ ಬಶಾ, ಮ್ಯಾಗ ಹೇಳು. ಸಮುದ್ರದ ಮಧ್ಯೆ ಯಾಪಲ್ ಗಿಡ ಇದ್ರ ಯಾಪಲ್ ಹೆಂಗ್ ಕಿತ್ಕೊಂಡ್ ಬರ್ತಿ? ಸರ, ಬಡಗಿ ತಗೊಂಡ್ ಹೊಡಿತೀನ್ರಿ, ಕೆಳಗ್ ಬೀಳ್ತದ ತಗೊಂಡ್ ಬರ್ತೀನ್ರಿ. ಅಷ್ಟು ದೊಡ್ಡ ಬಡಗಿ ಯಾರು ನಿಮ್ಮ ಅಪ್ಪ ತರ್ತಾನೇನು? ಸರ, ಸಮುದ್ರದಾಗ ಗಿಡ ಏನು ನಿಮ್ಮ ಅಪ್ಪನ ಇಟ್ಟಿರ್ತಾನೇನ್ರಿ? ಏ ಬಶಾ, ಒಂದು ಅನುಮಾನ ಅವಳಿಗೆ, ಯಾರನ್ನಾದ್ರೂ ನೋಡ್ಕೊಂಡವನು ಏನು ಅಂದ್ಕೊಳ್ಳೋಳವಳೆ, ಸಮಾಧಾನ ಮಾಡ್ಕೊಳ್ಳೋಳು. ಏನಂತ? ಆ ವಯಸ್ಸಿಗೆ ಈ ಮುಸುಡಿಗೆ ನಾನ್ ಸಿಕ್ಕುದೇ ದೊಡ್ಡದು, ಇನ್ ಈ ವಯಸ್ಸಿಗೆ ಈ ಮೂತಿ ಇನ್ಯಾವ. ಒಂದು ಅನುಮಾನ ಅವಳಿಗೆ. ಲೇಟ್ ಆಗೋಯ್ತು, ಏನ್ ಹೇಳಿ ಕೇಳಿದ್ರೆ. ಎಲ್ಲೇ ಹೋಗಿದ್ದೆ? ಯಾಕೆ ಇಷ್ಟು ಲೇಟು? ಎಲ್ಲೂ ಹೋಗಿಲ್ಲಮ್ಮ, ಕಾಲೇಜಲ್ಲೇ ಇದ್ದೆ. ಓ ಹೌದಾ, ಕಾಲೇಜಲ್ಲೇ ಇದ್ದಾ? ನಿನ್ ಫ್ರೆಂಡ್ ಜೇ ನಂಬರ್ ಹೇಳು. ಹಲೋ, ಸಿಂಚು ಎಲ್ಲಮ್ಮ? ಅವಳು ಈಗ ಜಸ್ಟ್ ಹೋದ್ಲಣ್ಣ. ಓ ಹೌದಾ. ಆಮೇಲೆ ಮೇಘನ್ ನಂಬರ್ ಹೇಳು. ಸಿಂಚು ಅವ್ರ ಅಮ್ಮ ಕಾಲ್ ಮಾಡ್ತಿದ್ದಾರೆ. ಹಲೋ ಸಿಂಚು. ಹಲೋ ಅಮ್ಮ, ಇಲ್ಲೇ ಇದೀನಿ, 5 ನಿಮಿಷ ಬಂದೆ. ಓ
ಲೇಟ್ ಆಗೋಯ್ತು ಏನ್ ಹೇಳಿ ಕೇಳಿದ್ರೆ ಎಲ್ಲೇ ಹೋಗಿದ್ದೆ? ಪಾಪು ನಿನಗೆ 10 ರೂಪಾಯಿ ಕೊಡ್ತೇನೆ, ನನಗೆ ಅಪ್ಪ ಅನ್ನಪ್ಪ. ಇನ್ನೊಂದ್ಸಲ ಅನ್ನಪ್ಪ ಅಂತೇಳಿ. ಅಡಿ ಸ್ಟ್ಯಾಂಡಿಗೆ ನಮ್ಮ ಅಜ್ಜಿಗೆ